Hi, hello everyone guys. Today I am starting with the new unit Plant Physiology. The chapter name is Transport in Plants. So starting with the new unit from the new chapter. So begin to before beginning here transport in plants. What are transporting here? So ಇಲ್ಲಿ ಮೇನ್ಲಿ ಕ್ವಶನ್ ಏನು ಬರುತ್ತೆ ಅಂದರೆ ವಾಟರ್ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು ಇನ್ ಪ್ಲಾಂಟ್ಸ್. ಸೊ ಯಾವ ರೀತಿ ಆಗುತ್ತೆ, ಅದು ಯಾವ ರೀತಿ ಫ್ಲೋ ಆಗುತ್ತೆ ಅಪ್ರೈಟಲ್ಲಿ, ಅದು ಹೇಗೆ ಫ್ಲೋ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ ಇನ್ ದಿಸ್ ಟಾಪಿಕ್ ಟುಡೇ ವಿ ಆರ್ ಲರ್ನಿಂಗ್ ದ ಸಮ್ ಇಂಪಾರ್ಟೆಂಟ್ ವರ್ಡ್ಸ್ ಮೀನಿಂಗ್ಸ್ ಇಟ್ ಇಸ್ ಇಂಪಾರ್ಟೆಂಟ್. ಸೊ ದಟ್ ಬಿಗಿನ್. ಸೊ ಬಿಫೋರ್ ಟು ಟಾಕ್ ದಿಸ್ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ಸ್ ಇನ್ ಅ ಡಿಫ್ರೆಂಟ್ ವೇ. ತುಂಬ ರೀತಿ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಒನ್ ಬೈ ಒನ್ ರೀಡ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಅದರಲ್ಲಿ ಏನು ಬರುತ್ತೆ, ಏನಲ್ಲಿ ಮೂವ್ ಆಗುತ್ತೆ, ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನು ತಿಳ್ಕೊತಾ ಹೋಗ್ತೀವಿ. ಸೊ ಕಮಿಂಗ್ ಟು ಫಸ್ಟ್ ಒನ್, ಡಿಫ್ಯೂಷನ್. ಸೊ ಡಿಫ್ಯೂಷನ್ ಅಂತ ಅಂದರೆ ಇದರಲ್ಲಿ ಮೇಯ್ನಾಗಿ ಬರುವಂಥದ್ದು ಸಾಲ್ಯೂಟ್ಸ್. ಸೊ ನಮಗೆ ಸಾಲ್ಯೂಟ್ಸ್ ಹಾಗೆ ಸಾಲ್ವೆಂಟ್ಸ್ ಅಂದರೆ ಗೊತ್ತು, ಯೂಶ್ವಲಿ ಕೆಮಿಸ್ಟ್ರಿನ ಓದಿರ್ತೀವಿ. ಸೊ ವಿಚ್ ಮೀನ್ಸ್ ಸಾಲ್ಯೂಟ್ಸ್ ಅಂತ ಹೇಳಿದ್ರೆ ಇಟ್ಸ್ ಪಾರ್ಟಿಕಲ್ಸ್ ಮೂವಿಂಗ್ ದ ಇಟ್ಸ್ ಇನ್ ಅ ಥಿನ್ನರ್. ಸೊ ಇಲ್ಲಿ ಏನಂತ ಅಂದರೆ ಇಟ್ ಅಕರ್ಸ್ ಆಫ್ ಸಾಲ್ಯೂಟ್ಸ್ from region of higher concentration to lower concentration across the semi-permeable membrane. ಸೊ ಇಲ್ಲಿ ಏನಂತಂದರೆ ಸಾಲಿಡ್ ಮೂವ್ ಆಗ್ತದೆ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಬೈ ಅಕ್ರಾಸ್ ದ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್. ಸೊ ಮಧ್ಯದಲ್ಲಿ ಮೆಂಬ್ರೇನ್ ಇದೆ. ಸೊ ಐ ಶೋ ಇನ್ ದ ಡಯಾಗ್ರಾಮ್ ಇದು ಡಿಸ್ಪ್ಲೇ ಆಗ್ತದೆ. So ಏನಂತ ಅಂದರೆ across semi-permeable membrane. In the middle you can see labeled has a semi-permeable membrane. So that is important. ಅದನ್ನು ಇಟ್ಕೊಂಡು ಆ್ಯಂಡ್ ಇಟ್ ಈಸ್ ಹೆಲ್ಪಿಂಗ್ ಸಾಲ್ಯೂಟ್ಸ್ ಟು ಮೂವ್ ಫ್ರಮ್ ದಟ್ ಸೈಡ್ಸ್. ಸೊ ಹಾಗಿದ್ರೆ ಈ ಡಿಫ್ಯೂಷನ್ ಮೀನಿಂಗ್ ತಿಳ್ಕೊಂಡ್ರಿ. ಬಟ್ ಇಟ್ಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದ ಗ್ಯಾಸಸ್. ಡಿಫ್ಯೂಷನಲ್ಲಿ ಆಗುವಂಥದ್ದು ಓನ್ಲಿ ಫಾರ್ ದ ಗ್ಯಾಸಸ್. ಸೊ ಇದನ್ನು ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬೋದು. ಸೊ ಮೇನ್ಲಿ ಆಗಿ ಟ್ರಾನ್ಸ್ಪೋರ್ಟಲ್ಲಿ ಎರಡು ಥರ ಬರುತ್ತೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಸೊ ನಮಗೆ ಇವೆರಡು ಡೆಫಿನೇಷನ್ ಒಂದು ಲೆಸನಲ್ಲಿ ಓದಿದ್ವಿ. ಯು ಕ್ಯಾನ್ ಮೆಮೊರೈಸ್ ದಟ್ ಒನ್. ಸೊ ಇಲ್ಲಿ ಪ್ಯಾಸಿವ್ ಅಂತ ಹೇಳಿದ್ರೆ ಅಲ್ಲಿ ನಾವು ಯೂಸ್ ಮಾಡ್ಕೊತಿದ್ವಿ. ಮಧ್ಯ ನಾವು ಏನೋ ಒಂದು ರಿಫ್ಯೂಷನ್ ಅಕ್ಕರ್ಸ್ ಒಂದು ರೀಜನಿಂದ ಲೋಯರ್ ರೀಜನ್ಗೆ ಹೋಗ್ತಾ ಇದೆ, ಮಿಡಲಲ್ಲಿ ಒಂದು ಸಪೋರ್ಟ್ ಇದೆ, ಬೈ ಟೇಕಿಂಗ್ ಅ ಸಪೋರ್ಟ್ ಅಂತ ಅಂದರೆ ಅದು ಪ್ಯಾಸಿವ್ ಆಗೋಗುತ್ತೆ. ಆ್ಯಂಡ್ ವಿತೌಟ್ ಟೇಕಿಂಗ್ ಅ ಸಪೋರ್ಟ್ ಮೂವ್ ಆನಿಂಗ್ ಅಂತಂದರೆ ಆ್ಯಕ್ಟಿವ್ ಅಂತ ಹೇಳಿದ್ವಿ. ಆ್ಯಂಡ್ ಬೈ ಟೇಕಿಂಗ್ ದಿಸ್ ಸಪೋರ್ಟ್ ದ್ಯಾಟ್ಸ್ ವೈ ಇಟ್ ಇಸ್ ಅನ್ ಅ ಸ್ಲೋ ಪ್ರೊಸೆಸ್ ಆ್ಯಂಡ್ ಇಟ್ ವಾಸ್ ದ ಡೌನ್ ಹಿಲ್. ಸೊ ಇಲ್ಲಿ ಡೌನ್ ಹಿಲ್ ಯಾಕೆ ಹೇಳ್ತೀವಿ ಅಂತಂದರೆ ಬೈ ದ ಅನಲೈಸಿಂಗ್ ದ ಗ್ರಾಫ್ ಆಲ್ಸೋ. ಸೊ ಹೇಗೆ ನಾವು ಸಪೋರ್ಟ್ ತೊಗೊತೀವೋ ಅದು ಸ್ಲೋ ಆಗ್ತಿದ್ದಂಗೆ ಅದು ಅಂದರೆ ಸ್ಲೋ ಅಂದರೆ ಡೌನ್ ಆಗುತ್ತೆ. ಸೊ ಇಟ್ಸ್ ಅನ್ ಡೌನ್ ಹಿಲ್ ಪ್ರೊಸೆಸ್. ಸೊ ಇಲ್ಲಿ ಆವಾಗ ಎನರ್ಜಿ ಯುಟಿಲೈಸಸ್ ಆಗಲ್ಲ ಆ್ಯಂಡ್ ಇಟ್ ಇಸ್ ನ ಇಂಡಿಪೆಂಡೆಂಟ್ ಆಫ್ ದ ಲಿವಿಂಗ್ ಸಿಸ್ಟಮ್ ಆ್ಯಂಡ್ ಇಟ್ ಹ್ಯಾಸ್ ಅ ನೋ ಸೆನ್ಸಿಟಿವ್ ಟು ಇನ್ಹಿಬಿಟರ್ಸ್ ಬಿಕಾಸ್ ಅದೇ ಕೂಡ ಅದನ್ನು ಇನ್ಹಿಬಿಟ್ ಮಾಡ್ತದೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ದ್ಯಾಟ್ ವೈಸ್ ದಟ್ ಇಸ್ ಅ ನೋಟ್ ಸೆನ್ಸಿಟಿವ್ ಟು ಇನ್ಹಿಬಿಟರ್ಸ್ ಆ್ಯಂಡ್ ದೇ ಆರ್ ಸೆನ್ಸಿಟಿವ್ ಟು ದ ಟೆಂಪ್ರೇಚರ್ ಆ್ಯಂಡ್ ದ ಪ್ರೆಷರ್. ನೆಕ್ಸ್ಟ್ ಇದು ಮೀನಿಂಗ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಫಸ್ಟ್ ಒನ್ ಡಿಫ್ಯೂಷನ್, ಸೆಕೆಂಡ್ ಒನ್ ಫೆಸಿಲಿಟೇಟೆಡ್ ಡಿಫ್ಯೂಷನ್. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದ್ರ ಪ್ರಕಾರದಿಂದ ನಾವು ಹೆಲ್ಪ್ ತೊಗೋತೀವಿ ಅಂತ. ಸೊ ಡಿಫ್ಯೂಷನ್ ಆಫ್ ಹೈಡ್ರೋಫಿಲಿಕ್ ಸಬ್ಸ್ಟೆಂಟ್. ಸೊ ಇದನ್ನು ನಾವು ಕೆಮಿಸ್ಟ್ರಿ ಕೂಡ ಓದ್ತೀವಿ. ಹೈಡ್ರೋಫೋಬಿಕ್ ಮೀನ್ಸ್ ಇದರಲ್ಲೇ ಬಯಾಲಜಿಲೇ ಓದ್ತೀವಿ. ಪರ್ಮಿಯಬಲ್ ಮೆಂಬ್ರೇನ್, ಫಾಸ್ಫೋಲಿಪಿಡ್ ಲೇಯರ್ ಮೆಂಬ್ರೇನ್ಸಲ್ಲಿ ಬರುವಂಥದ್ದು ಎರಡು, ಹೈಡ್ರೋಫಿಲಿಕ್ ಆ್ಯಂಡ್ ಹೈಡ್ರೋಫೋಬಿಕ್ಸ್ ಅಂತ ನಾವು ಓದ್ತೀವಿ. ಸೊ ಇದನ್ನು ಈಗ ಔಟರ್ ಪಾರ್ಟ್ ಆ್ಯಂಡ್ ಇನ್ನರ್ ಪಾರ್ಟ್. ಸೊ ಇಲ್ಲಿ ಹೈಡ್ರೋಫಿಲಿಕ್ ಸಬ್ಸ್ಟೆನ್ಸ್ ದೇ ಆರ್ ಅಲಾಂಗ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಥ್ರೂ ದ ಫಿಕ್ಸ್ಡ್ ಮೆಂಬ್ರೇನ್ ಟ್ರಾನ್ಸ್ಫರ್ ಪ್ರೋಟೀನ್. ಸೊ ಇಲ್ಲಿ ಡಿಫ್ಯೂಷನ್ ಪ್ರೊಸೆಸ್ಸೇ ಆಗ್ತಾ ಇದೆ, ಬಟ್ ದಿಸ್ ಆರ್ ಡಿಫ್ಯೂಷನ್ ಆಫ್ ದ ಹೈಡ್ರೋಫಿಲಿಕ್ ಸಬ್ಸ್ಟೆನ್ಸಸ್ with the concentration gradient through the fixed membrane transport proteins, and that proteins which is made up of that protein 8 proteins is an aquaporins. ಅದು ಮೆಂಬ್ರೇನ್ಸಲ್ಲಿರುವಂಥದ್ದು ಆಕ್ವಾಪೋರಿನ್ಸ್. ಸೊ ಈ ಮೆಂಬ್ರೇನಲ್ಲಿ ಹೈಡ್ರೋಫೋಬಿಕ್ ಇರುತ್ತೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ. ಸೊ ಇಟ್ ಈಸ್ ಆಲ್ಸೋ ಅ ಡೌನ್ ಹಿಲ್ ಪ್ರೊಸೆಸ್ ಬಿಕಾಸ್ ಆಫ್ ಅ ಮೆಂಬ್ರೇನ್
ಸೊ ಇಲ್ಲಿ ಕೂಡ ಎನರ್ಜಿ ಯುಟಿಲೈಸ್ ಆಗಲ್ಲ, ಪ್ಯಾಸಿವ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಅ ಕ್ಯಾರಿಯರ್ ಪ್ರೋಟೀನ್ ರಿಕ್ವೈರ್ಡ್. ಸೊ ಇಲ್ಲಿ ಹಾಗೆ ಆಗ್ತಾ ಇಲ್ಲ, ಪ್ರೋಟೀನ್ ರಿಕ್ವೈರ್ ಆಗಿದೆ. ಸೊ ಇಟ್ ಈಸ್ ಅ ಕ್ಯಾರಿಯರ್ ಪ್ರೋಟೀನ್ ರಿಕ್ವೈರ್ಡ್ ಆ್ಯಂಡ್ ನೋ ಇನ್ಹಿಬಿಟರ್ ಎಫೆಕ್ಟ್. ಇದು ಸ್ಯಾಚುರೇಷನ್ ಎಫೆಕ್ಟೆಡ್ ಅಂತ ಕೂಡ ಹೇಳ್ತೀವಿ, ಬಿಕಾಸ್ ನಂಬರ್ ಆಫ್ ಕ್ಯಾರಿಯರ್ ಮಾಲಿಕ್ಯೂಲ್ ಡಿಸೈಡ್ ದ ರೇಟ್ ಆಫ್ ಡಿಫ್ಯೂಷನ್. ನಾವೆಷ್ಟು ಕ್ಯಾರಿಯರ್ ಮಾಲಿಕ್ಯೂಲ್ ಯೂಸ್ ಮಾಡ್ತೀವೋ ಅದ್ರ ಡಿಫ್ಯೂಷನ್ ರೇಟ್ ಕೂಡ ಅದು ಡಿಸೈಡ್ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅ ಸ್ಯಾಚುರೇಷನ್ ಎಫೆಕ್ಟ್. ಸೊ ನೆಕ್ಸ್ಟ್, ಸೊ ಹಾಗಿದ್ರೆ ಫೆಸಿಲಿಟೇಟೆಡ್ ಡಿಫ್ಯೂಷನಲ್ಲಿ ಹೇಳಿದ್ವಿ, ಈಗ ಮೆಂಬ್ರೇನಿಗೆ ಪ್ರೋಸೆಸ್ ಆಗುತ್ತೆ. ಸೊ 1B ಇಂದ 1B ಅಂತ. ಸೊ ಅದೇ ರೀತಿ ಇದರಲ್ಲಿ ಟೈಪ್ಸ್ ಇದೆ, ಮೆಥಡ್ಸ್ ಇದೆ, 3 ಟೈಪ್ಸ್. ಯೂನಿಪ್ರಾಟ್, ಆ್ಯಂಟಿಪ್ರಾಟ್ ಆ್ಯಂಡ್ ಸಿಂಪ್ರಾಟ್. ಸೊ ಯೂನಿಪ್ರಾಟ್ ಅಂದರೆ ಯೂನಿ ಅಂತ ತಕ್ಷಣ ಗೊತ್ತಾಗುತ್ತೆ 1, ಆ್ಯಂಟಿ ಅಂತ ಹೇಳಿದ್ರೆ ಹೇಳ್ಬೋದು ಅಗೇನೆಸ್ಟ್ ಅಂತ. ಸೊ ಒಂದು ರಿಯಾಕ್ಷನ್ ಹೊಟ್ಟಿದ್ರೆ ಇನ್ನೊಂದು ಒಂದು ಹೇಳ್ತದೆ ಅಂದರೆ ಅದಕ್ಕೆ ರಿಯಾಕ್ಷನ್ ಮಾಡುವಂಥದ್ದು. ಸೊ 2 ರೀತಿ ಅಂತ. ಸಿಂಪೋರ್ಟ್, ಸಿಮ್ ಅಂದರೆ ಸೇಮ್ ಅಂತ. ಸೊ ಇಲ್ಲಿ ಏನಂತ ಹೇಳಿದ್ರೆ ಯೂನಿಪ್ರಾಟ್ ಮೀನ್ಸ್ 1 ಟೈಪ್ ಆಫ್ ಮಾಲಿಕ್ಯೂಲ್ಸ್ ಮೂವ್ ಅಕ್ರಾಸ್ ಅ ಮೆಂಬ್ರೇನ್. ಆ್ಯಂಟಿಪೋರ್ಟ್ ಅಂತ ಹೇಳಿದ್ರೆ ಬೋತ್ ಮಾಲಿಕ್ಯೂಲ್ ಕ್ರಾಸ್ ಮೆಂಬ್ರೇನ್ ಇನ್ ಆಪೋಸಿಟ್ ಸೈಡ್ ಡೈರೆಕ್ಷನ್. ಒಂದು ಎ ಲೆಫ್ಟಿಂದ ರೈಟ್ ಹೋಗ್ತಿದ್ರೆ ಬಿ ಲೆಫ್ಟ್ ಟು ರೈಟ್ ಎ ಲೆಫ್ಟ್ ಟು ರೈಟ್ ಹೋಗ್ತಿದ್ರೆ ಬಿ ರೈಟ್ ಟು ಲೆಫ್ಟ್ ಹೋಗುತ್ತೆ. ಸೊ ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುವಂಥದ್ದು. ಸೊ ಅದಕ್ಕೆ ಎಕ್ಸಾಂಪಲ್ಲು ಹೈಡ್ರೋಜನ್ ಆ್ಯಂಡ್ ಪೊಟ್ಯಾಷಿಯಮ್ ಆ್ಯಂಟಿಪೋರ್ಟ್ ಇರುವಂಥದ್ದು, ಸ್ಟೊಮ್ಯಾಟಲ್ ಓಪನಿಂಗಲ್ಲಿ ಯೂಸ್ ಆಗುವಂಥದ್ದು. ಸೊ ಯೂನಿಪ್ರಾಟಿಗೆ ಫ್ರಕ್ಟೋಸ್ ಎಕ್ಸಾಂಪಲ್, ಇಟ್ಸ್ ಅಬ್ಸಾರ್ಬ್ಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ಸ್, ಅದು ಗ್ಲೂಕೋಸ್ನ ಕನ್ವರ್ಟ್ ಮಾಡುವಂಥದ್ದಕ್ಕೆ ಯೂಸ್ ಆಗುವಂಥದ್ದು. ಸಿಂಪೋರ್ಟ್ನ ಅಂದರೆ ಒಂದೇ 2 ಮಾಲಿಕ್ಯೂಲ್ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿರುವಂಥದ್ದು. ಇದಕ್ಕೆ ಮೇನ್ ಎಕ್ಸಾಂಪಲ್ ಅಂದರೆ ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಬ್ಸ್ ಆಗುವಂತಹ ಸೋಡಿಯಂ ಆ್ಯಂಡ್ ಗ್ಲೂಕೋಸ್, ದೇ ಆರ್ ದ ಕೋ ಟ್ರಾನ್ಸ್ಪೋರ್ಟ್ಸ್. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಆಸ್ಮೋಸಿಸ್. ಸೊ ಇದು ಕೂಡ ಮೀನಿಂಗ್ ಆಫ್ ಟ್ರಾನ್ಸ್ಪೋರ್ಟಲ್ಲೇ ಬರುವಂಥದ್ದು. ಸೊ ಇಲ್ಲಿ ಹೇಳಿದ ಹಾಗೆ ನಾನು ಫೆಸಿಲಿಟೇಟೆಡ್ ಡಿಫ್ಯೂಷನ್ 3 ಟೈಪ್ಸ್ ಇದೆ. ಸೊ ಇದನ್ನು ಇಂಪಾರ್ಟೆಂಟ್, ಯೂನಿಪ್ರಾಟ್, ಆ್ಯಂಟಿಪ್ರಾಟ್ ಆ್ಯಂಡ್ ಸಿಂಪ್ರಾಟ್ ಡೆಫಿನೇಷನ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಆಸ್ಮೋಸಿಸ್ ಅಂತಂದರೆ ಇಟ್ಸ್ ಆಲ್ಸೋ ಮೂಮೆಂಟ್ ಆಫ್ ಅ ಸಾಲ್ವೆಂಟ್. ಇಲ್ಲಿ ನಾವು ಬಳಸುವಂಥದ್ದು ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ ಹೈಯರ್ ಡಿಫ್ಯೂಷನ್ ಪ್ರೆಷರಿಂದ. ಸೊ ಅಲ್ಲಿ ಪ್ರೆಷರ್ ಅಪ್ಲೈ ಮಾಡ್ತೀವಿ, ಆರ್ ವಾಟರ್ ಪೊಟೆನ್ಷಿಯಲ್ ಟು ಲೋಯರ್ ಡಿಫ್ಯೂಷನ್ ಪ್ರೆಷರ್ ಆರ್ ದ ವಾಟರ್ ಪೊಟೆನ್ಷಿಯಲ್ ಅಕ್ರಾಸ್ ಅ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ಇದನ್ನು ಆಸ್ಮೋಸಿಸ್ ಅಂತ ಹೇಳ್ತೀವಿ. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿದ್ರೆ ಇಟ್ಸ್ ಅ ಕ್ಯಾರಿಯರ್ ಪ್ರೋಟೀನ್ ರಿಕ್ವೈರ್ಡ್ ಇನ್ ದ ಫಾರ್ಮ್ ಆಫ್ ಪಂಪ್. ನಾವು ಆಕ್ಸೋಲೆಮ್ಮಾ ಅಂತ ಹೇಳ್ತೀವಿ ಯೂಶಲಿ. ಸೊ ಇಟ್ ಯೂಸಲೈಸ್ ದ ಎನರ್ಜಿ ಶೋ ಟ್ರಾನ್ಸ್ಪೋರ್ಟ್ ಇಟ್ ಮ್ಯಾಕ್ಸಿಮಮ್. ಸೊ ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ ಯೂಸಿಂಗ್ ಎನರ್ಜಿ ಫ್ರಮ್ ದ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಸೊ ಲೋಯರಿಂದ ಹೈಯರ್ ಹೋಗ್ತಿರೋದ್ರಿಂದ ಇದು ಅಪ್ ಹಿಲ್ ಆಗುತ್ತೆ. ನಾವು ಆಗಲೂ ಹೋದಿದ್ದಲ್ಲ ಹೈಯರ್ ಟು ಲೋಯರ್ ಅಂತ ಹೋಗ್ತಿದ್ವಿ, ಬಟ್ ಇಲ್ಲಿ ಲೋಯರ್ ಟು ಹೈಯರ್ ಆಗಿದ್ದರಿಂದ ಇದು ಅಪ್ ಹಿಲ್ ಪ್ರೋಸೆಸ್. ನೆಕ್ಸ್ಟು ವಾಟರ್ ಪೊಟೆನ್ಷಿಯಲ್. ಹಾಗಾದರೆ ನಾವು ಬಳಸುವಂಥ ವಾಟರ್ ಪೊಟೆನ್ಷಿಯಲ್ ಅಂದರೆ ಏನು ಅಂತಂದರೆ ಇದು ವಾಟರು ಮೂವ್ಸ್ ಹೈಯರ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲಿ ಮೂವ್ ಆಗುವಂಥದ್ದು. ಸೊ ವಾಟರ್ ಆಲ್ವೇಸ್ ಮೂವ್ ಫ್ರಮ್ ದ ಹೈಯರ್ ಟು ಲೋಯರ್ ವಾಟರ್ ಪೊಟೆನ್ಷಿಯಲ್. ಇದನ್ನು ನಾವು ಪ್ಯಾಸ್ಕಲ್ಸಲ್ಲಿ ಮೆಷರ್ ಮಾಡ್ತೀವಿ, PA ಅಂತ ಹೇಳ್ತೀವಿ. ಸೊ ಅದನ್ನು ಸಿಂಬಲ್ ಇದು ಕೊಟ್ಟಿರುವಂಥದ್ದು. ದಟ್ ಈಸ್ ವಾಟರ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಸೊಲ್ಯೂಟ್ ಪೊಟೆನ್ಷಿಯಲ್ ಪ್ಲಸ್ ಪ್ರೆಷರ್. ಸೊಲ್ಯೂಟ್ ಏನು ಹೋಗ್ತಾ ಇದೆ ಮತ್ತು ಏನು ಪ್ರೆಷರ್ ಕೊಟ್ಟಿದ್ದೀವಿ ಅದನ್ನು ಸೇರಿಸಿ ನಾವು ವಾಟರ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವಾಟರ್ ಪೊಟೆನ್ಷಿಯಲ್ನ ಪ್ಲಾಸ್ಕಲ್ W, ಇನ್ನೊಂದು ಪ್ಲಾಸ್ಕಲ್ S ಪ್ಲಸ್ ಪ್ಲಾಸ್ಕಲ್ P ಅಂತ ಯೂಸ್ ಮಾಡಿದ್ದೀವಿ. ಸೊಲ್ಯೂಟ್ ಆ್ಯಂಡ್ ಪ್ರೆಷರ್. ವಾಟರ್ ಪೊಟೆನ್ಷಿಯಲ್ ಏನು ಹೇಳುತ್ತೆ ಅಂದರೆ ನಂಬರ್ ಆಫ್ H2O ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್. ದಟ್ ನಂಬರ್ ಆಫ್ ಹೇಗೆ ನಾವು ವಾಟರ್ ಮಾಲಿಕ್ಯೂಲ್ ಇನ್ಕ್ರೀಸ್ ಆಗುತ್ತೋ ವಾಟರ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದ ವಾಟರ್ ಪೊಟೆನ್ಷಿಯಲ್ ಫಾರ್ ಎನಿ ಸೊಲ್ಯೂಷನ್ ವಿಲ್ ಆಲ್ವೇಸ್ ಬಿ ನೆಗೆಟಿವ್. ಯಾವುದೇ ಸೊಲ್ಯೂಷನ್ಗಾಗಲಿ ನೆಗೆಟಿವ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಬಂದಾಗ ಅದು ಪ್ಯೂರ್ ವಾಟರಿಗೆ 0. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. MCQಸಲ್ಲಿ ಸ್ವಸತಿ ಬಂದಿದೆ. ಆ್ಯಂಡ್ ಕಮ್ಮಿಂಗ್ ಟು ಸಾಲಿಡ್ ಪೊಟೆನ್ಷಿಯಲ್, ಇಟ್ ಈಸ್ ಅನ್ ಆಸ್ಮೋಟಿಕ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇದು ಯಾವತ್ತಿದ್ರೂ ನೆಗೆಟಿವ್ ಆಗಿರುತ್ತೆ. ಸೊ ಇದು ಸಾಲಿಡ್ ಪೊಟೆನ್ಷಿಯಲ್ ಆಸ್ಮೋಟಿಕ್ ಪೊಟೆನ್ಷಿಯಲ್ ಆಗಿರುವಂಥದ್ದು ವಾಟರ್ ಪೊಟೆನ್ಷಿಯಲಿಗೆ ಸಾಲಿಡ್ ಪೊಟೆನ್ಷಿಯಲ್ ಆಸ್ಮೋಟಿಕ್ ಪೊಟೆನ್ಷಿಯಲಿಗೆ ಯಾವಾಗಲೂ ಕೂಡ ಡೈರೆಕ್ಟ್ಲಿ ಆಗಿ ಪ್ರಪೋರ್ಷನಲ್ ಆಗಿರುವಂಥದ್ದು. ಸೊ ನಂಬರ್ ಆಫ್ ಸಾಲಿಡ್ ಕಾನ್ಸಂಟ್ರೇಷನ್ ಹೇಗಿರುತ್ತೋ ಅದೇ ರೀತಿ ಸಾಲಿಡ್ ಪೊಟೆನ್ಷಿಯಲ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇಟ್ ಈಸ್ ಅನ್ ರಿವರ್ಸಿಬಲ್ ಪ್ರಪೋರ್ಷನಲ್. ಸೊ ನೆಕ್ಸ್ಟ್ ಬಂದು ಪ್ರೆಷರ್ ಪೊಟೆನ್ಷಿಯಲ್. ಥೋಡ್ಸನ ಎಕ್ಸ್ಟರ್ನಲ್ ಪ್ರೆಷರ್ ಕೊಡುವಂಥದ್ದು ವಿಚ್ ಇನ್ಹಿಬಿಟ್ಸ್ ದ ಆಸ್ಮೋಸಿಸ್. ಪ್ರೆಷರ್ ಯಾಕೆ ಕೊಡ್ತೀವಿ ಅಂತಂದರೆ ಆಸ್ಮೋಸಿಸ್ನ ನಿಲ್ಸೋಕ್ಕೋಸ್ಕರ, ಇನ್ಹಿಬಿಟ್ ಮಾಡೋಕ್ಕೋಸ್ಕರ. ಸೊ ಅದರಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ DPD,
ಮೋಸ್ಟ್ ಎಲ್ಲ ಕಡೆ ಕೇಳಿರ್ತಾರೆ ಡಿಫ್ಯೂಷನ್ ಪ್ರೆಷರ್ ಡಿಫೆಕ್ಟ್ ಅಂತ. ಸೊ ಅದನ್ನು BS ಮೇಯರ್ ಅಂತ ಕಂಡುಹಿಡಿದಿದ್ರು ಇನ್ 1938. ಸೊ ಇವರು ಡಿಫ್ಯೂಷನ್ ಪ್ರೆಷರ್ ಡಿಫೆಕ್ಟ್ ಮೇಯ್ನ್ಲಿಯಾಗಿ ನಾವು ಹೇಗೆ ನೆನ್ಪಿಟ್ಕೊಬೋದು ಅಂತಂದರೆ ಥರ್ಸ್ಟ್, ಬಾಯಾರಿಕೆ, ತುಂಬ ಬಾಯಾರಿಕೆ ಆಗುವಂಥದ್ದು. ಸೊ ವಾಟರ್ ಬೇಕಾಗುತ್ತಲ್ವ ಅವಾಗ. ಸೊ ಇದು ಹೇಗೆ ಅಂತ ತಿಳ್ಕೊಳ್ಳೋದಂದರೆ DPD ಅಂದರೆ OP - TP. ಇದನ್ನು ಕಲ್ತ್ಕೋಬೇಕು ನಾವು ಈಕ್ವೇಷನ್ನ OP - TP. ಸೊ ಇಲ್ಲಿ DPD ಯಾವಾಗಲೂ ಮ್ಯಾಕ್ಸಿಮಮ್ ಆಗಿರುತ್ತೆ ಇನ್ ಕೇಸ್ ಆಫ್ ಫ್ಲಾಸಿಡ್ ಸೆಲ್ಸ್. ಸೊ ಅದನ್ನು ಹೇಳ್ತೀನಿ ಅದು ಯಾವ ಥರ ಸೆಲ್ಸ್ ಅಂತ. ಆಸ್ಟ್ರೋನಿಕ್ ಸೆಲ್ ನೆಕ್ಸ್ಟ್ ಅಲ್ಲಿ ಓದ್ತೀವಿ. ಈಗ ಒಂದು ಫುಲ್ಲಿ ಟರ್ಗೆಟ್ ಸೆಲ್ಸ್ ಇರುತ್ತೆ, ಹೈಪರ್ಟೋನಿಕ್ ಸೊಲ್ಯೂಷನ್ ಅವು. ಅಲ್ಲಿ OP = TP ಅಂದರೆ ಆಸ್ಮೋಟಿಕ್ ಪ್ರೆಷರ್ ಇಸ್ ಈಕ್ವಲ್ ಟು ದ ಟರ್ಗರ್ ಪ್ರೆಷರ್. ಸೊ ಇನ್ ಟರ್ಮ್ ಆಫ್ DPD, ಸೊ ಇನ್ ಫ್ಲಾಸಿಡ್ ಸೆಲ್ಲಲ್ಲಿ ಟರ್ಗರ್ ಪ್ರೆಷರ್ ಏನಿರುತ್ತೆ 0 ಆಗಿರುತ್ತೆ, ಆಗಲೇ ಹೇಳಿದೆ. DPD ಇಸ್ ಈಕ್ವಲ್ ಟು, ಸೊ ಪ್ಯೂರ್ ಸೊಲ್ಯೂಟಿಗೆ ಏನಾಗಿರುತ್ತೆ 0 ಆಗಿರುತ್ತೆ, ನಮ್ಮ ಪೊಟೆನ್ಷಿಯಲ್ ನೆನಪಿಟ್ಕೋಬೇಕು. ಸೊ ಹಾಗಿದ್ರೆ DPD ಇಸ್ ಈಕ್ವಲ್ ಟು OPನೂ ಆಗುತ್ತೆ, ಬಿಕಾಸ್ OP ಇಸ್ ಈಕ್ವಲ್ ಟು TP. ಸೊ ಅದು ಮ್ಯಾಕ್ಸಿಮಮ್ ಇದೆ. ಸೊ DPD ಕೂಡ 0 ಆಗಿರುತ್ತೆ. ಸೊ ಇನ್ ಟರ್ಮ್ ಆಫ್ DPD, ವಾಟರ್ ಮೂವ್ಮೆಂಟ್ ಫ್ರಮ್ ಲೋಯರ್ ಟು ಹೈಯರ್ DPD. ಇನ್ ಟರ್ಮ್ ಆಫ್ ದ ವಾಟರ್ ಪೊಟೆನ್ಷಿಯಲ್, ಫ್ಲೋ ಆಫ್ ವಾಟರ್ ಫ್ರಮ್ ಹೈಯರ್ ವಾಟರ್ ಪೊಟೆನ್ಷಿಯಲ್ ಟು ರೀಜನ್ ಆಫ್ ದ ಲೋಯರ್ ವಾಟರ್ ಪೊಟೆನ್ಷಿಯಲ್. ಸೊ ಹೈಯರಲ್ಲಿರುವಂಥದ್ದು ಲೆಸ್ ನೆಗೆಟಿವ್ ಆಗಿರುತ್ತೆ, ಲೋಯರಲ್ಲಿ ಮೋರ್ ನೆಗೆಟಿವ್ ಇರುತ್ತೆ. ಸೊ ನೆಕ್ಸ್ಟ್ ಹೇಳ್ದಂಗೆ ಫ್ಲಾಸಿಡ್ ಸೆಲ್ ಬರುತ್ತೆ ಅಂತ ಹೇಳಿದ್ರೆ ಪ್ಲಾಸ್ಮೋಲಿಸಿಸ್ ಅನ್ನೋ ವರ್ಡಲ್ಲಿ. ಸೊ ಹಾಗಿದ್ರೆ ಪ್ಲಾಸ್ಮೋಲಿಸಿಸ್ ಅಂದರೆ ಏನು ಅಂತಂದರೆ, ಸೊ ಹೇಳಿದೆ ಹೈಯರ್ ಟು ಲೋಯರ್ ಮೂಮೆಂಟ್ ಆಗುವಂಥದ್ದು. ಬಟ್ ಅದರಲ್ಲಿ 3 ಟೈಪ್ಸ್ ಇರುತ್ತೆ: ಹೈಪೋಟೋನಿಕ್, ಹೈಪರ್ಟೋನಿಕ್, ಐಸೋಟೋನಿಕ್ ಅಂತ. ಐಸೋ ಅಂದರೆ ಸೇಮು, ಹೈಪರ್ ಅಂದರೆ ಜಾಸ್ತಿ, ಹೈಪೋ ಅಂದರೆ ಕಮ್ಮಿ. ಸೊ ಹೈಪರ್ ಅಂತ ಹೇಳಿದ್ರೆ ಹೈಪೋ ಅದಕ್ಕೂ ಜಾಸ್ತಿ ಇರ್ಬೋದು, ಕಮ್ಮಿನೂ ಅನ್ಬೋದು. ಸೊ ಐಸೋಟೋನಿಕ್ಕಿಗೆ ಎಕ್ಸಾಂಪಲ್ ಅಂದರೆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ, ಸೊಲ್ಯೂಟಿಗೂ ವಾಟರ್ ಟೆಂಪರೇಚರ್ಗೂ ಸೇಮ್ ಇರುತ್ತೆ. ಐಸೋ ಅಂದರೆ ಸೇಮ್, ನೆನಪಿಟ್ಕೊಳ್ಳೋಕ್ಕಿದೆ. ಸೊ ಮೇನ್ ಪ್ಲಾಸ್ಮೋಲಿಸಿಸಲ್ಲಿ ಇದರಲ್ಲಿ ಸೊ ಐಸೋಟೋನಿಕಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದಂಗೆ ವಾಟರ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಹೇಗೆ ಅಂದರೆ ಇದು ಐಸೋಟೋನಿಕಲ್ಲಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಹಾಕಂಗೆ ಇದು ಇನ್ಕ್ರೀಸ್ ಆದ ತಕ್ಷಣ ವಾಟರ್ ಪೊಟೆನ್ಷಿಯಲ್ ಇದೆ ಅದು ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇವಾಗ ಅದಕ್ಕೆ ಚಾರ್ಜ್ ಇರಲ್ಲ, ಸಣ್ಣ ಆಗ್ತಾ ಹೋಗುತ್ತದು. ಸೊ ಇಟ್ ಬಿಗಿನ್ ದ ಫ್ಲಾಸಿಡ್, ಅದಕ್ಕೆ ಚೇಂಜ್ ಇರಲ್ಲ ಆ ಸೆಲ್ಲಿಗೆ. ಸೊ ದ್ಯಾಟ್ ವಾಟ್ ಇಸ್ ಕಾಲ್ಡ್ ಅ ಫ್ಲಾಸಿಡ್ ಸೆಲ್. ಅದು 2 ಈಕ್ವಲ್ ಅಮೌಂಟಲ್ಲಿ ಇರುವಂಥದ್ದು. ಹೈಪರ್ ಅಂದರೆ ಜಾಸ್ತಿ. ಸೊ ಹಂಗಂದರೆ ವಾಟರ್ ಪೊಟೆನ್ಷಿಯಲ್, ಸೊಲ್ಯೂಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾಯಿದೆ ಅಂದರೆ ವಾಟರ್ ಪೊಟೆನ್ಷಿಯಲ್ ಕೂಡ ಕಮ್ಮಿ ಆಗ್ತಾಯಿದೆ. ಸೊ ಹಾಗಿದ್ರೆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಕೂಡ ಡಿಕ್ರೀಸ್ ಆಗ್ತಿದೆ. ಸೊ ಅಲ್ಲಿ ಇನ್ಕ್ರೀಸ್ ಆದಂಗೆ, ಸೊ ಇನ್ಕ್ರೀಸ್ ಆದಷ್ಟು ಎಕ್ಸೋ ಆಸ್ಮೋಸಿಸ್ ಆಗುತ್ತೆ, ಸೆಲ್ ಶ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಟರ್ಗರ್ ಪ್ರೆಷರ್ ಲೆಸ್ ಆಗೋಗುತ್ತೆ. ಶ್ರಿಂಕ್ ಆಗಿದ ತಕ್ಷಣ ಅದಕ್ಕೆ ನಾವು ಟರ್ಗರ್ ಪ್ರೆಷರ್ ಅಂತ, ಸೊ ಟರ್ಗರ್ ಸೆಲ್ ಅಂತ ಹೇಳ್ತೀವಿ. ಟರ್ಗರ್ಗೆ ಮೇನ್ ಎಕ್ಸಾಂಪಲ್. ನೆಕ್ಸ್ಟ್ ಈಸ್ ಹೈಪೋಟೋನಿಕ್. ಸೊಲ್ಯೂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆದಷ್ಟು ಸೊಲ್ಯೂಟ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆದಂಗೆ ವಾಟರ್ ಪೊಟೆನ್ಷಿಯಲ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ, ಬಿಕಾಸ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಇದರಲ್ಲಿ ಎಂಡಾಸ್ಮೋಸಿಸ್ ಸೆಲ್ಸ್ ಸ್ವೆಲ್ಸ್ ಅಪ್ ಆಗುತ್ತೆ. ಸೊ ಜಾಸ್ತಿ ವಾಟರ್ ಪೊಟೆನ್ಷಿಯಲ್ ಆಗ್ತಾ ಇರೋದ್ರಿಂದ ಇಲ್ಲಿ ಸೆಲ್ ಅದು ಹೊಡ್ಕೊಳ್ಳೋಕೆ ಆಗುತ್ತೆ. ಸೊ ಸ್ವೆಲ್ಲಿಂಗ್ ಇಟ್ಸ್ ಅಪ್, ಎಂಡೋಆಸ್ಮೋಸಿಸ್ ಆಗುತ್ತೆ. ವಾಟರ್ ಪೊಟೆನ್ಷಿಯಲ್ ಡಿಕ್ರೀಸ್ ಆದಂಗೆ ಟರ್ಗರ್ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ಸ್ ಹೈಪೋಟೋನಿಕ್. ಸೊ ಲಾಸ್ಟ್ ಟಾಪಿಕ್ ಇಸ್ ಇನ್ಹಿಬಿಷನ್. So the phenomenon of adsorption of water or any other liquid by solid particle substance without forming a solution. Adsorption of water ಅಂತ ಹೇಳಿದ್ರೆ mainly by hydrophilic substances. ಎಕ್ಸಾಂಪಲ್ ಇದಕ್ಕೆ ಒಂದು ಡ್ರೈ ಪೀಸ್ ಆಫ್ ವಾಟರ್ ಅಂದರೆ ಐಸ್ ಆಫ್ ವಾಟರ್ ಈಸ್ ಪ್ಲೇಸ್ಡ್ ಇನ್ ವಾಟರ್. ಒಂದು ಐಸ್ ತೊಗೊಂಡು ಐಸಲ್ಲಿ ಇಟ್ಟಿದ ತಕ್ಷಣ ಇಟ್ ಸ್ವೆಲ್ಸ್ ಅಲ್ವಾ, ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್. ಇದು ಮೇನ್ ಎಕ್ಸಾಂಪಲ್ ಆಗುತ್ತೆ. ಇನ್ನೊಂದು ಸೀಡ್ ಜರ್ಮಿನೇಷನಲ್ಲಿ ಯೂಸ್ ಮಾಡ್ತೀವಿ. ಇದಾದಮೇಲೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್. ನೆಕ್ಸ್ಟ್ ಟಾಪಿಕ್ಕು ಲಾಂಗ್ ಡಿಸ್ಟೆನ್ಸ್. ಲಾಂಗ್ ಇದ್ದಂಥ ಟ್ರಾನ್ಸ್ಪೋರ್ಟ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಸೊ ಅದಕ್ಕೆ ಫಸ್ಟ್ ಒನ್ ಬಂದು ಟ್ರಾನ್ಸ್ಲೊಕೇಶನ್ ಅಂದರೆ ಲೊಕೇಶನಲ್ಲಿ ನಾವು ಚೇಂಜಸ್ ಮಾಡ್ತಾಯಿದ್ದೀವಿ ಅಂತ. ಸೊ ಏನಂದರೆ ದ ಬಲ್ಕ್ ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಥ್ರೂ ಕಂಡಕ್ಟಿಂಗ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ. ಸೊ ಇಲ್ಲಿ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಹೋಗ್ತಾ ಇದೆ ಬೈ ಯಾವುದರಿಂದ, ಟಿಶ್ಯೂ ಸಿಸ್ಟಮಿಂದ, ವ್ಯಾಸ್ಕ್ಯುಲರ್ ಟಿಶ್ಯೂ. ಸೊ ನಮಗೆ ಗೊತ್ತು ಮೇನ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಅಂತ ಹೇಳಿದ್ರೆ ಝೈಲಮ್, ಫ್ಲೋಯಮ್ಸ್ ಇದು ಬರುವಂಥದ್ದು. ಸೊ ಇದ್ರ ಹೆಲ್ಪಲ್ಲಿ ಹೋಗುವಂಥದ್ದು. ಇದನ್ನು ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಬಲ್ಕ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಹ್ಯಾಸ್ ರಿಸಲ್ಟ್ ಆಫ್ ಪ್ರೆಷರ್ ಡಿಫ್ರೆನ್ಸಸ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಇಲ್ಲಿ ಮೂಮೆಂಟ್ ಆಫ್ ಸಬ್ಸ್ಟೆನ್ಸ್ ಆಗ್ತಿದೆ ಬಲ್ಕಲ್ಲಿ 1 ಪಾಯಿಂಟ್ ಟು ಅನದರ್ ಪಾಯಿಂಟಲ್ಲಿ, ಅದು
ಪ್ರೆಷರ್ನ ಡಿಫ್ರೆನ್ಸಲ್ಲಿ ಕೊಡುತ್ತೆ. ಸೊ ರಿಸಲ್ಟ್ ಏನು ಕೊಡುತ್ತೆ ಅಂದರೆ ಪ್ರೆಷರ್ ಡಿಫ್ರೆನ್ಸಸ್ ಕೊಡುತ್ತೆ ಬಿಟ್ವೀನ್ ದ 2 ಪಾಯಿಂಟ್ಸ್. ಅದನ್ನು ನಾವು ಮಾಸ್ ಫ್ಲೋ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ಲೆಸನ್ ಇಲ್ಲಿವರೆಗೂ ನಿಂತಿದೆ. ಸೊ ನೆಕ್ಸ್ಟ್ ಬಂದು ಆಸ್ಮೋಮೀಟರ್ ನಾವು ಹೇಗೆ ಯೂಸ್ ಮಾಡ್ತೀವಿ, ಮತ್ತು ಇನ್ನೊಂದು ಪ್ರೊಸೆಸ್ಸಲ್ಲಿ ಕೂಡ ಬರುತ್ತೆ. ನಾವು ಅದನ್ನು ಬೇರೆ ರೀತಿಯಲ್ಲಿ ಓದ್ತೀವಿ. ಅಪ್ಟೇಕ್, ಟ್ರಾನ್ಸ್ಪೋರ್ಟ್ ಆಫ್ ಮಿನರಲ್ ನ್ಯೂಟ್ರಿಯೆಂಟ್ಸು, ಮಾಸ್ ಫ್ಲೋ, ಹೈಪೋಥೆಸಿಸ್, ಇದನ್ನೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಓದ್ತೀವಿ. ಸೊ ಇಟ್ಸ್ ದ ಮೇನ್ ಬೇಸಿಕ್ಸ್ ಅಂತಲೇ ಹೇಳ್ಬೋದು ಈ ಲೆಸನಿಗೆ. ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಹಿಟ್ ದಿ ಲೈಕ್ ಬಟನ್, ಶೇರ್ ದ ವಿಡಿಯೋ ಟು ಯುವರ್ ಫ್ರೆಂಡ್ಸ್, ಆದಷ್ಟು ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.